ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ BPT ಮತ್ತು AHSಗೆ ಆಪ್ಷನ್ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಬಟ್ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ಸ್ಕೆಡ್ಯೂಲ್ ಆಗಿರ್ಬೋದು, ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಇಲ್ದವ್ರಿಗೆ ಏನು ಮಾಡಬೇಕು ಅಂತ ಇನ್ನೂವರೆಗೆ ಕೂಡ ಆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿಲ್ಲ. ಆದರೆ ಇವಾಗ ನಾನು ಫಾರ್ಸಿಲಿ ಚೆಕ್ ಮಾಡಿ ನೋಡಿದಾಗ ರಿಜಿಸ್ಟ್ರೇಷನ್ನ ಅಂದರೆ ಆಲ್ರೆಡಿ ನಮ್ಮಲ್ಲಿ ಏನಿದೆಯಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇದೆ. ನಾವು BS ನರ್ಸಿಂಗಿಗೆ ಮತ್ತು ಇಂಜಿನಿಯರಿಂಗ್ಗೆ ಟ್ರೈ ಮಾಡಿದ್ವಿ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಇಟ್ಕೊಂಡು ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಲಾಗಿನ್ ಕೂಡ ಸಕ್ಸಸ್ಫುಲ್ ಆಗಿದೆ, ನಿಮ್ಮ ಸ್ಕ್ರೀನಲ್ಲಿ ನೋಡ್ಬೋದು. ಹೇಗೆ ನಾವು BPT ಮತ್ತು AHS ಆಪ್ಷನ್ ಎಂಟ್ರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಈ ರೀತಿಯಾಗಿ ನಿಮಗೆ CET ನಂಬರನ್ನು ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಇವೆಲ್ಲಗಳು ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರ್ತವೆ. ಯಾರಿಗೆ ಇನ್ನೂರಿಗೆ ವೆರಿಫಿಕೇಷನ್ ಸ್ಲಿಪ್ ಸಿಕ್ಕಿಲ್ಲ ಅವರಿಗೆ ಈವ್ನಿಂಗ್ ತನಕ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಯಾರ ಹತ್ರ ಇದೆ ಆಲ್ರೆಡಿ ಇದೆ ಅವರುಗಳಿಗೆ ನಿಮ್ಮ ಒಂದು ಸೀಕ್ರೆಟ್ ಕೀ ವೆರಿಫಿಕೇಷನ್ ಸ್ಲಿಪ್ ಏನು ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅದೇ ರೀತಿಯಾಗಿ ನೀವು ಇದೇ ಮಾಡ್ಬೋದು, ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ನಾನು ಕೂಡ ಅದೇ ರೀತಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ಲಿಕೇಶನ್ CET ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡನ್ನು ಹಾಕಿಲಿ ಏನು ಮಾಡ್ತಿದ್ದೇನೆ ಲಾಗಿನನ್ನು ಮಾಡ್ತೀನಿ. ಲಾಗಿನ್ ಮಾಡಿದ ಮೇಲೆ ಸಿಂಪಲ್ಲಾಗಿ ಏನೋ ಒಂದು ಕಾಮನ್ ಆಗಿ ಇದು ಬರ್ತಾಯಿತ್ತು, ಏನೋ ಆಪ್ಷನ್ ಎಂಟ್ರಿ ಲಿಂಕ್ ಬರ್ತಾಯಿತ್ತು. ಅದೇ ರೀತಿಯಾಗಿ ಇಲ್ಲಿ ಕೂಡ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ 13/9/2024 13/10/2024 ಓಪನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಇದು ಹೋದ ತಿಂಗಳಿಂದ 13ರಿಂದ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ ಲಿಂಕು. ಅದೇ ಹಳೆದನ್ನೇ ತೋರಿಸ್ತಾ ಇದೆ. ಬಟ್ ಇದು ಚೇಂಜ್ ಆಗುತ್ತೆ. ಯಾಕಂತಂದರೆ ಇವಾಗ ನೋಡಿ, ಇವತ್ತು 8 ತಾರೀಕು, ಇನ್ನೊಂದು 13 ತಾರೀಕು ಅಂತಂದರೆ ಒಂದು 5 ಡೇಸ್ ತನಕ ಟೈಮನ್ನು ಕೊಡ್ತೀವಿ ಅಂತ ಆ ರೇಂಜಲ್ಲಿ ಹೇಳ್ತಾ ಇದ್ರು. ಅಂದರೆ 5 ಡೇಸ್ ಇರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಒಳಗಡೆ ಹೋಗಿ ನೋಡ್ಬೋದು. ನೋಡಿ, ಇಲ್ಲಿ ಆಲ್ರೆಡಿ ಒಂದು BPT ಬಗ್ಗೆ ನಾವು ಜಸ್ಟ್ ಡೆಮೋ ಥರ ಮಾಡಿಟ್ಟಿದ್ವಿ. ಮತ್ತು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು. ಓಕೆ, ಇಲ್ಲಿ ನೋಡ್ಬೋದು BPT ಇದೆ ಮತ್ತು AHS ಎರಡು ಓಪನ್ ಇದಾವೆ. ಎರಡೂ ಮಾಡ್ಬೋದು. ಇಲ್ಲಿ ನೋಡಿ, ನೀವು BPT ಬೇಕಂದರೆ BPT ಮಾಡ್ಕೊಳ್ಬೋದು. ಓಕೆ, ಇದರಲ್ಲಿ ನಿಮಗೆ 1, 2, 3, 4 ಅಂತ. ಬಟ್ BPT ಒಂದೇ ಒಂದು ನೀವು ಒಂದನ್ನು ಎಂಟ್ರಿ ಮಾಡ್ಕೊಳ್ಬೋದು, ಎಷ್ಟು ಬೇಕಷ್ಟು ಮಾಡ್ಕೊಳ್ಬೋದು. ಈ ಒಂದು ನೀವು AHS ಬೇಕಂದರೆ ಅದರಲ್ಲಿ ಯಾವ ಕೋರ್ಸ್ ಬೇಕು ನಿಮಗೆ, ಒಂದೇದೇ BSc MLT ಬೇಕು, OT ಬೇಕು, ಪರ್ಫ್ಯೂಷನ್ ಟೆಕ್ನಾಲಜಿ ಬೇಕು, ಸುಮಾರು ಕೋರ್ಸ್ಗಳಿದ್ದಾವೆ. ಅವುಗಳಲ್ಲಿ ನಿಮ್ಗೆ ಯಾವುದು ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ OT ಒಂದು ಬೇಕು, ಲ್ಯಾಬ್ ಒಂದು ಬೇಕು, ಡಯಾಲಿಸಿಸ್ ಒಂದು ಬೇಕು, ಈ ರೀತಿ ಕೂಡ ನೀವು ಆಪ್ಷನ್ ಎಂಟ್ರಿ ತೊಗೋಬೋದು. ಆದರೆ 1, 2, 3 ನಂಬರ್ಗಳನ್ನು ಇಲ್ಲಿ ಕೊಡಬೇಕಾಗತ್ತೆ. ಓಕೆನಾ. ನೋಡಿ, ಎಲ್ಲ ಬರ್ತಾ ಇದೆ, ಎಲ್ಲ ಕೋರ್ಸ್ಗಳು ಕಾಣಿಸ್ತಾ ಇದ್ದಾವೆ. ನೀವು PUC ಮೇಲೆ ನೀವು ಎಲ್ಲ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮ್ಗೆ ಯಾವುದು ಬೇಕು ಅದನ್ನು ಮೊದಲು ಮಾಡಿ, ಅದಾದಮೇಲೆ ನಿಮ್ಗೆ ಯಾವುದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅದನ್ನು ಲಾಸ್ಟಿಗೆ ಮಾಡ್ಕೊಳ್ರಿ. ಬಟ್ ಇಲ್ಲಿ ಎಲ್ಲ ಕೂಡ ಓಪನ್ ಆಗ್ತಾಯಿದೆ. ಇವೊಂದು BPO ಕೂಡ ಓಪನ್ ಆಗ್ತಾ ಇದೆ. ಬಟ್ ಇಲ್ಲಿ ಕಾಲೇಜ್ ಏನಂತಂದರೆ ಸ್ವಲ್ಪ ಸರ್ವರ್ ಅಪ್ಡೇಟ್ ಆಗೋದು ಬೇಕಾಗಿದೆ. ಯಾಕಂದರೆ BPOಗೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸನ್ನೇ ಬಿಟ್ಟಿಲ್ಲ. BPO ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಈಗ ಓಪನ್ ಆಗ್ತಾಯಿಲ್ಲ. ಬಟ್ BPT ಮತ್ತು AHS ಎರಡೂ ಕೂಡ ಸಕ್ಸಸ್ ಆಗಿ ಓಪನ್ ಆಗ್ತಾ ಇದ್ದಾವೆ. ಯಾರ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇದೆ ಅವ್ರುಗಳು ಏನು ಮಾಡಬೇಕಂತಂದರೆ ಈ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ಮತ್ತು ಏನಾದರೂ ಡೌಟ್ ಇದ್ದರೂ ಕೂಡ ನಾನು ಲೈವಲ್ಲಿ ಬಂದು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ರೆಗ್ಯುಲರ್ ವಿದ್ಯಾರ್ಥಿಗಳು, ಯಾಕಂದರೆ ಟೈಮನ್ನು ಕೊಡ್ತಾರೆ. ಆಮೇಲೆ 5 ನಿಮಿಷದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ನಿಮ್ಗೆ ಯಾರಿಗಿಲ್ಲ ಅವರಿಗೆಲ್ಲ ಕೊಡ್ತಾರೆ, ಅದಕ್ಕೆ ಸ್ವಲ್ಪ ಕಾಯಬೇಕಾಗುತ್ತೆ ಅಷ್ಟೇ. ವೆರಿಫಿಕೇಷನ್ ಬಂದ ತಕ್ಷಣ ನೀವೇನು ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಸೀಕ್ರೆಟ್ ಕೀನ ಪಾಸ್ವರ್ಡನ್ನು ಜನರೇಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ನೀವು ಮಾಡ್ಕೊಳ್ಬೋದು. ಓಕೆ.